ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಕೊಲೆ ಆರೋಪಿ ದರ್ಶನ್ ಬಗ್ಗೆ ನಟಿ ರಚಿತಾ ರಾಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಮ್ಸುಮ್ನೆ ಯಾರಿಗೂ ಜಾಮೀನು ಸಿಗಲ್ಲ, ಕಾನೂನಿದೆ. ಸದ್ಯದಲ್ಲೇ ಎಲ್ಲರಿಗೆ ಸತ್ಯ ಗೊತ್ತಾಗುತ್ತೆ. ದರ್ಶನ್ ಅವರು ನನ್ನ ಇಂಡಸ್ಟ್ರಿ ಗುರುಗಳು. ಅವರು ಚಾನ್ಸ್ ಕೊಡ್ಲಿಲ್ಲ ಅಂದಿದ್ರೆ ಮದುವೆಯಾಗಿ ಮಕ್ಕಳಾಗಿ ನಾನು ಎಲ್ಲೋ ಇರ್ತಿದ್ದೆ. ನಾನು ಅವಶ್ಯಕತೆ ಇದ್ದ ಕಡೆ ಮಾತ್ರ ಮಾತಾಡ್ತೀನಿ ಅಂತ ಬೆಂಗಳೂರಿನಲ್ಲಿ TV9ಗೆ ನಟಿ ರಚಿತಾ ರಾಮ್ ಹೇಳಿದ್ರು. ನನಗೆ ದರ್ಶನ್ ಸರ್ ಬಗ್ಗೆ ಆಗಿರ್ಬೋದು, ತೂಗುದೀಪ ಬ್ಯಾನರ್ ಬಗ್ಗೆ ಆಗಿರ್ಬೋದು, ನನ್ನ ಸಿನಿಮಾ ತಂಡ ಬುಲ್ಬುಲ್ ಬಗ್ಗೆ ಆಗಿರ್ಬೋದು, ನಾನು ಉಸಿರಿರೋವರೆಗೂ ನನಗೆ ಅಥಾರಿಟಿ ಇದೆ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ. ಅವಶ್ಯಕತೆ ಇರೋ ಕಡೆ ಅವಶ್ಯಕತೆ ಇದ್ದ ಟೈಮಲ್ಲಿ ಮಾತ್ರ ಮಾತಾಡ್ತೀನಿ. ಬೆಂಗಳೂರಿನಲ್ಲಿ ಬೀದಿ ನಾಯಿಗಾಗಿ ಶ್ವಾನಪ್ರಿಯೆ ದೂರು ನೀಡಿದ್ದಾಳೆ. ಬೀದಿ ನಾಯಿ ಮಿಸ್ ಆಗಿದೆ ಅಂತ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕಲ್ಯಾಣ ನಗರದ HRBR ಲೇಔಟ್ ನಿವಾಸಿ ಡಾಕ್ಟರ್ ಪುನೀತಾ ರಂಗಸ್ವಾಮಿ ದೂರು ನೀಡಿದ್ದಾರೆ. HRBR ಲೇಔಟ್ ನಿವಾಸಿ ಅನಿಲ್ ಅನ್ನೋರು ಬೀದಿ ನಾಯಿಗೆ ಹಿಂಸೆ ನೀಡಿ ಬೇರೆ ಕಡೆ ಬಿಟ್ಟು ಬಂದಿದ್ದಾರೆ. CCTV ಕೇಳಿದ್ರೂ ನೀಡಿಲ್ಲ. ಅನಿಲ್ ಎಂಬ ಸ್ಥಳೀಯನ ಮೇಲೆ ಅನುಮಾನವಿದೆ ಅಂತ ಆರೋಪಿಸಿದ್ರು. ಫ್ರೀಡಂ ಪಾರ್ಕ್ ಸ್ಮಾರ್ಟ್ ಪಾರ್ಕಿಂಗ್ ಮಾದರಿಯಲ್ಲೇ BMTC ಬಸ್ ನಿಲ್ದಾಣದಲ್ಲೂ ಸ್ಮಾರ್ಟ್ ಪಾರ್ಕಿಂಗ್ ಲಾಟ್ ಮಾಡಲು ಪ್ಲಾನ್ ಮಾಡಲಾಗಿದೆ. ಸಾಲದ ಸುಳಿಯಲ್ಲಿರೋ BMTC ಈ ರೀತಿ ಆದಾಯದ ಮೂಲ ಹುಡುಕ್ತಿದೆ. ಬೆಂಗಳೂರಿನಲ್ಲಿ 10 TTMC ಬಸ್ ಸ್ಟ್ಯಾಂಡ್ಗಳಿದ್ದು ಮೊದಲ ಹಂತದಲ್ಲಿ 5 ಬಸ್ ನಿಲ್ದಾಣ ಆಯ್ಕೆ ಮಾಡಲಾಗಿದೆ. ಶಾಂತಿನಗರ, ಶಿವಾಜಿನಗರ, BTM ಲೇಔಟ್, ಜಯನಗರ, ವಿಜಯನಗರ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ನಿರ್ಮಾಣ ಮಾಡಿ ಆದಾಯ ಗಳಿಸಲು ಸಜ್ಜಾಗಿದ್ದಾರೆ. ಬೆಂಗಳೂರಿನಲ್ಲಿ RC ಸ್ಮಾರ್ಟ್ ಕಾರ್ಡ್ ಸಿಗದೆ ವಾಹನ ಮಾಲೀಕರು ಪರದಾಡುತ್ತಿದ್ದಾರೆ. ಕಳೆದ 16 ದಿನದಿಂದ RTO ಕಚೇರಿಗೆ ಸಪ್ಲೈ ಆಗಬೇಕಿದ್ದ 1 ಲಕ್ಷ ಸ್ಮಾರ್ಟ್ ಕಾರ್ಡ್ಗಳು ಸಪ್ಲೈ ಆಗ್ತಿಲ್ಲ. ಈ ಹಿಂದೆ ರೋ ಸ್ಮಾರ್ಟಾ ಕಂಪನಿಗೆ ಟೆಂಡರ್ ನೀಡಲಾಗಿತ್ತು. ಆದರೆ ಟೆಂಡರ್ ಅವಧಿ ಡಿಸೆಂಬರ್ 24ಕ್ಕೆ ಮುಗಿದಿದೆ. ಹೊಸ ಟೆಂಡರ್ ಕೂಡ ಫೈನಲ್ ಆಗಿಲ್ಲ. ಮತ್ತೆ ರೋ ಸ್ಮಾರ್ಟಾ ಕಂಪನಿಗೆ ಕಾರ್ಡ್ ಸಪ್ಲೈ ಮಾಡಲು ಅವಧಿಯನ್ನು ವಿಸ್ತರಣೆ ಮಾಡಿಲ್ಲ. ಹೀಗಾಗಿ RC DL ಸ್ಮಾರ್ಟ್ ಕಾರ್ಡ್ ಬಾರದೆ ವಾಹನ ಮಾಲೀಕರು ಕಂಗಾಲಾಗಿದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ.